ಪಾಕಿಸ್ತಾನದಲ್ಲಿ ಇದೀಗ ಐಒಟಿಸ್ ಡ್ರಾಮಾ ಆರಂಭವಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಆ ದೇಶದ ಮಾಜಿ ಪ್ರಧಾನಿ ಬದುಕಿದ್ದಾರ ಅಥವಾ ಸತ್ತೋಗಿದ್ದಾರ ಅನ್ನೋ ಡೌಟ್ ಶುರುವಾಗಿದೆ. ಇವತ್ತಿನ ಈ ವಿಶೇಷ ಮಾಹಿತಿಯಲ್ಲಿ ನಾವು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲಿ ಬದುಕಿದ್ದಾರಾ ಇಲ್ವಾ, ಇದೀಗ ಅವರ ಸಾವಿನ ಸುದ್ದಿ ಯಾಕೆ ಹಬ್ಬಿದೆ ಮತ್ತು ಇಮ್ರಾನ್ ಖಾನ್ ಅವರ ಸ್ವಂತ ಅಕ್ಕ ತಂಗಿಯರ ಮೇಲೆ ಪೊಲೀಸರು ರಾಕ್ಷಸರಂತೆ ದಾಳಿ ಮಾಡಿದ್ದು ಏಕೆ, ಈ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ ಇದೀಗ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಸುದ್ದಿ. ಬಂಧುಗಳೇ, ಕಳೆದ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ವಿಶೇಷವಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಟ್ವಿಟರ್ ನಲ್ಲಿ ಈಗ ಇದೊಂದು ಸುದ್ದಿ ಬೆಂಕಿಯಂತೆ ಹಬ್ಬಿದೆ. ಅದೇನು ಅಂದ್ರೆ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ಇರುವ ಇಮ್ರಾನ್ ಖಾನ್ ಸಾವನ್ನು ಅಪ್ಪಿದ್ದಾರೆ ಅನ್ನೋದು. ಕೆಲವರು ಅವರಿಗೆ ಜೈಲಿನಲ್ಲಿ ಹಲ್ಲೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅವರ ಕಥೆ ಮುಗಿದೇ ಹೋಯಿತು ಅಂತಿದ್ದಾರೆ. ಆಗಸ್ಟ್ 2023ರಿಂದ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಅವರನ್ನು ನೋಡೋದಕ್ಕೆ ಕಳೆದ 3 ವಾರಗಳಿಂದ ಯಾರಿಗೂ ಅವಕಾಶ ಕೊಟ್ಟಿಲ್ಲವಂತೆ. ಹೀಗಾಗಿ ಈ ಅನುಮಾನ ಬಲವಾಗ್ತಿದೆ. ಸರ್ಕಾರ ಈ ಸುದ್ದಿಯನ್ನ ಫೇಕ್ ನ್ಯೂಸ್ ಅಂತ ಹೇಳ್ತಿದ್ರು, ಜನರಿಗೆ ಮಾತ್ರ ನಂಬಿಕೆನೆ ಬರ್ತಾ ಇಲ್ಲ. ನಡು ರಸ್ತೆಯಲ್ಲಿ ಮಾಜಿ ಪ್ರಧಾನಿಯ ತಂಗಿಯರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹೇಳ್ತಾ ಇದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದ್ದು, ತಮ್ಮ ಸಹೋದರ ಬದುಕಿದಾರ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಇಮ್ರಾನ್ ಖಾನ್ ಅವರ 3 ಸಹೋದರಿಯರಾದ ನೋರಿನ್, ಅಲಿಮಂ ಮತ್ತು ಉಜ್ಮಾ ಖಾನ್ ಜೈಲಿನ ಬಳಿ ಹೋಗಿದ್ರು. ಆದ್ರೆ ಅಲ್ಲಿ ನಡೆದಿದ್ದು ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ತರುವ ಘಟನೆಯಾಗಿತ್ತು. ಬಂಧುಗಳೇ, ಇಮ್ರಾನ್ ಖಾನ್ ಅವರ 71 ವರ್ಷದ ವಯಸ್ಸಾದ ಸಹೋದರಿ ನೋರಿನ್ ನಿಯಾಜ್ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಆದ್ರೆ ಬೇಕಂತಲೇ ಅಲ್ಲಿನ ಸ್ಟ್ರೀಟ್ ಲೈಟ್ ಗಳನ್ನ ಆಫ್ ಮಾಡಲಾಗಿತ್ತು. ಕತ್ತಲಾಗ್ತಾ ಇದ್ದ ಹಾಗೆ ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಶುರು ಮಾಡಿದ್ರು. ನನ್ನ ತಲೆ ಕೂದಲು ಹಿಡಿದು ಎಳೆದಾಡಿ ರಸ್ತೆಯಲ್ಲಿ ಎಸೆದು ಹಲ್ಲೆ ನಡೆಸಿದ್ರು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ಇದರಿಂದ ಇದೀಗ ಮಾಜಿ ಪ್ರಧಾನಿಯವರ ಕುಟುಂಬಕ್ಕೆ ಈ ಗತಿ ಬಂದಿದೆ. ಹಾಗಾದ್ರೆ ಅಲ್ಲಿನ ಸಾಮಾನ್ಯರ ಕಥೆ ಹೇಗಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಅಡಿಯಾಲ ಜೈಲಿನಲ್ಲಿ ಜಂಗಲ್ ರಾಜ್. ಇಮ್ರಾನ್ ಖಾನ್ ಅವರ ವಕೀಲರು ಹೇಳ್ತಿರೋ ಪ್ರಕಾರ ಜೈಲಿನಲ್ಲಿ ಇದೀಗ ಲಾ ಆಫ್ ದಿ ಜಂಗಲ್ ಅಂದ್ರೆ ಕಾಡಿನ ನ್ಯಾಯ ನಡೀತಾ ಇದೆ. ಇಮ್ರಾನ್ ಖಾನ್ ಅವರಿಗೆ ಒಂಟಿತನದ ಶಿಕ್ಷೆ ನೀಡಲಾಗಿದ್ದು, ಅವರಿಗೆ ಓದೋಕೆ ಕೂಡ ಪುಸ್ತಕ ಕೂಡ ಕೊಡ್ತಿಲ್ಲ ಅಂತ ದೂರಿದ್ದಾರೆ. ಅಷ್ಟೇ ಏಕೆ, ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಮುಖ್ಯಮಂತ್ರಿ ಸೋಹೈಲ್ ಆಫ್ರಿದ್ ಅವರು ಬರೋಬ್ಬರಿ 7 ಬಾರಿ ಮನವಿ ಮಾಡಿದ್ರು. ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಜೈಲಿನ ಅಧಿಕಾರಿಗಳ ಕೈಯಲ್ಲಿ ಏನೂ ಇಲ್ಲ, ಎಲ್ಲವನ್ನು ಆರ್ಮಿ ಆಫೀಸರ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ಇದಕ್ಕೆ ಇಮ್ರಾನ್ ಖಾನ್ ಬೆಂಬಲಿಗರ ಆರೋಪವಾಗಿದೆ. ಬೀದಿಗಿಳಿದ ಪಿಟಿಐ ಬೆಂಬಲಿಗರು ಲಾಹೋರ್ನಲ್ಲಿ ಐ ಅಲರ್ಟ್. ತಮ್ಮ ನಾಯಕನಿಗೆ ಏನಾಗಿದೆ ಅಂತ ತಿಳಿಯೋದಕ್ಕೆ ಪಿಟಿಐ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಲಾಹೋರ್ ಸೇರಿದಂತೆ ಕೆಲವು ಕಡೆ ಬೃಹತ್ ಪ್ರತಿಭಟನೆಗಳು ನಡೀತಾ ಇವೆ. ಪೊಲೀಸರು ಅಷ್ಟೇ ಕಠಿಣವಾಗಿ ವರ್ತಿಸ್ತಾ ಇದ್ರು. 100 ಕಾರ್ಯಕರ್ತರನ್ನ ಜೈಲಿಗೆ ಹಟ್ಟಿದ್ದಾರೆ. 2 ವರ್ಷಗಳ ಕಾಲ ಜೈಲು ವಾಸದ ನಂತರವೂ ಇಮ್ರಾನ್ ಖಾನ್ ಪ್ರೈಸ್ ಕಮ್ಮಿ ಆಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಬಂಧುಗಳೇ, ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದು ಹೀರೋ ಆಗಿದ್ದ ನಾಯಕ ಇಂದು ಜೈಲಿನಲ್ಲಿ ಒಂದು ಹೊತ್ತಿನ ಊಟಕ್ಕೂ ವಕೀಲರ ಭೇಟಿಗೂ ಪರದಾಡುವಂತಾಗಿದೆ. ರಾಜಕೀಯ ದ್ವೇಷ ಸಾಧನೆ ಯಾವ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ಪಾಕಿಸ್ತಾನದ ಈ ಘಟನೆಗಳೇ ಸಾಕ್ಷಿ. ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.